ಮದುವೆ ಆಗ್ಬಿಡ್ತಾರೆ? ಬರೀ ಅರ್ಶಿನದ ದಾರ ಕಟ್ಟಿರೋದು, ರಾಖಿ ಅಲ್ಲ ಅದು, ಬರೀ ಅರ್ಶಿನದ ದಾರ ಓಕೆ, ಕಟ್ಟಿರೋದು. ಅರಿಶಿನದ ದಾರನೇ ಕಂಕಣದ ದಾರ ಮಾಡ್ಕೊಂತಾನ ಗಿಲ್ಲಿ ಅಂತ ಹೇಳ್ತಾ ಇದೀರಿ ನೀವು. ರಾಖಿ ಎಲ್ಲ ಕಟ್ಟಿಲ್ಲ ಅವಳು, ಬರೀ ಅರ್ಶಿನದ ದಾರ ಕಟ್ಟಿರೋದು. ಹೇಳಿಕೆ ಕೊಟ್ಟವಳೆ, ನೀವ್ ಇನ್ನಾದ್ರೆ ಮದ್ವೆ ಆಗ್ತೀನಿ ಅಂತ. ಇನ್ನೇ ಮದ್ವೆ ಆಗಲ್ಲ ನಾನು. ಯಾವಾಗ? ಒಂದ್ ಎಪಿಸೈಡ್ ಆಗಿ ನೋಡ್ದು. ಹೌದಾ? ಹಾ 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 ಹಾ. ಈಗ ಗಿಲ್ಲಿ ಗೆಲ್ಲಿಲ್ಲ ಅಂತಂದ್ರೆ ಕಾವ್ಯ ಮದ್ವೆ ಆಗಲ್ವಾ? ಮದ್ವೆ ಆಗಲ್ಲ. ಹಾ, ಇದೆಂತ ನ್ಯಾಯ? ಗೆದ್ರೆ ಮಾತ್ರ ಅಂತ ಅನ್ಬಿಟ್ಟು. ಗೆದ್ರೆ ಮಾತ್ರ ಆತೀನಿ ಅಂತ ಹೇಳಿ. ಅಲ್ಲ ನೋಡಿ ಈಗ ಹೋದ್ ಸೀಸನ್ ಹನುಮಂತ ಗೆದ್ದಿದ್ರಲ್ವಾ, ಈ ಸೀಸನ್ ಅಲ್ಲಿ ಗಿಲ್ಲಿ ನಟ ಗೆಲ್ಬೇಕು ಅಂತ. ರೈತರು ಹುಡ್ಗ ಅವನೇ ಗೆಲ್ಲಲಿ ಅಂತ. ಅವ್ನ್ ತುಂಬಾ ಬಡತನದಿಂದ ಬಂದಿರೋದು, ಚೆನ್ನಾಗೂ ಆಟ ಆಡ್ತಾವ್ನೆ, ಎಲ್ಲಾರ್ನು ತಮಾಷೆ ಮಾಡ್ಕೊಂಡು ಚೆನ್ನಾಗ್ ಆಟ ಆಡ್ತಾವ್ನೆ, ಅವನೇ ಗೆಲ್ಲಿ ಅಂತ ಆಸೆ. ಓಕೆ, ಈಗ ಅಶ್ವಿನಿ ಗೌಡ ಮತ್ತೆ ರಿಷಿಕಾ ಟಾರ್ಗೆಟ್ ಮಾಡ್ಕೊಂಡಿದಾರಲ್ಲ ಗಿಲ್ಲಿನ ಮತ್ತೆ ರಕ್ಷಿತಾ ಶೆಟ್ಟಿನ ಅವ್ರನ್ನೆಲ್ಲನ, ಏನ್ ಅನ್ಸುತ್ತದು? ಅದೇನ್ ಅನ್ಸುತ್ತೆ, ಎಲ್ಲಾರು ಚೆನ್ನಾಗ್ ಆಟ ಆಡ್ತಾವ್ರೆ. ಹಾ. ಯಾರ್ ಗೆಲ್ತಾರೋ ಗೊತ್ತಿಲ್ಲ, ನಮ್ಗೆಲ್ಲ ಆಸೆ ಇರೋದು ಗಿಲ್ಲಿ ನಟನೆ ಗೆಲ್ಬೇಕು ಅಂತ. ತಮಾಷೆ ಜಾಸ್ತಿ ತಮಾಷೆ ಅಂತ ಏನ್ ನಡೆಯುತ್ತೆ, ಸ್ಟಾರ್ ಏನಿರುತ್ತೆ ಅದ್ ನಡೆಯುತ್ತೆ ಅಷ್ಟೇ. ಹಾ 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 ನಾವು ಗಿಲ್ಲಿ ನಾವೆಲ್ಲ ಗಿಲ್ಲಿನ- ಬಡ್ತಂದ ಬಂದನೆ ಅಂತ ಹೊಂತೀವಿ. ಹಾ. ಆಟದಲ್ಲಿ ಅವ್ರು ಗೆಲ್ಬೇಕು ತಾನೆ. ನಾವೆಲ್ಲ ಆಲ್ರೆಡಿ ಗಿಲ್ಲಿ ನಟನ್ಗೆ ವೋಟ್ ಮಾಡ್ತಾ ಇದ್ದೀವಿ. ಗಿಲ್ಲಿ ನಟನ್ಗೆ ವೋಟ್ ಮಾಡ್ತಾ ಇದ್ದೀವಿ. ವೋಟ್ ಮಾಡ್ತಾ ವೋಟ್ ಇದ್ದೀರಾ? ಮಾಡ್ತಾ ಇದ್ದೀವಿ. ಓಕೆ, ಈಗ ಚಂದ್ರಪ್ರಭನು ಇದಾನಲ್ಲ, ಅವರು ರೈತರ ಮಗನೇ ಅಲ್ವಾ? ಚಂದ್ರಪ್ರಭ ಅವ್ರು ಅಷ್ಟು ಏನು ಆಕ್ಟಿವ್ನೆಸ್ ಇಲ್ಲ. ಹಾ, ಗಿಲ್ಲಿ ನಟ ಇರೋ ಅಷ್ಟೇನು, ಅವ್ರು ಕಾಮಿಡಿ ಜಾಸ್ತಿ. ಗಿಲ್ಲಿ ನಟಂದು. ಓಕೆ, ಚಂದ್ರಪ್ರಭನು ಕಾಮಿಡಿ ಆಗ್ತಾರೆ ಈಗ. ಇಷ್ಟು ಮಾಡಲ್ಲ ಬಿಡ್ರಿ. ಹಾ, ಸೈಲೆಂಟ್ ಆಗಿರ್ತಾರ ಅವ್ರು. ಓಕೆ. ಈಗ ಅಶ್ವಿನಿ ಗೌಡ ಇದಾರಲ್ಲ, ಅವ್ರ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ? ಅವ್ರು ಚೆನ್ನಾಗ್ ಆಡ್ತಾರೆ, ಹೇಳಿ ಹೇಳಿ. ಹಾ, ಚೆನ್ನಾಗ್ ಆಡ್ತಾರೆ, ಆದ್ರೆ ಗಿಲ್ಲಿ ನಟನೆ ಗೆಲ್ಲದು. ಗೆಲ್ಬೇಕು. 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 ಹಾ, ಈ ಗಿಲ್ಲಿ ನಟನ್ಗೆ ಅಷ್ಟು ಜನ ಘಟಾನ್ಘಟಿ ಇದಾರಲ್ಲ, ಗಿಲ್ಲಿ ನಟನ್ ಗೆಲ್ಲಿಸ್ತಾರ? ಗೆಲ್ಲಿಸ್ತಾರೆ. ಹಾ, ಇವ್ರು ನಿಮ್ಗೆ? ಹಾ, ಪಕ್ಕ ಗೆಲ್ತಾನೆ ಗಿಲ್ಲಿ ನಟ, ಗೆಲ್ತಾನೆ. ಗೆದ್ದೇ ಗೆಲ್ತಾನೆ. ಮದ್ವೆ ಆಗ್ಬೇಕಾ? ಹಾ. ನಿಮ್ಮ ಅಭಿಪ್ರಾಯ? ಮದ್ವೆ ಆಗ್ಬೇಕು. ಆಗ್ಬೇಕು. ಗಿಲ್ಲಿ ಕಾವ್ಯ ಅವ್ರ ಮದ್ವೆ. ಅಮ್ಮನೇ ಹೇಳ್ತಾವ್ರಲ್ಲ, ಹಾ, ಆಗ್ಬೇಕು ನಾನು ಅಂತ. ಹೇಳ್ತಾಳಲ್ಲ, ನೀನು ಈ ಟಾಸ್ಕ್ ಅಲ್ಲಿ ಗೆದ್ರೆ ನಾನು ನಿನ್ನನ್ನೇ ಮದ್ವೆ ಆಗ್ತೀನಿ ಅಂತ ಯಾವಾಗ ಹೇಳಿದ್ಲು? ಹೇಳ್ತಾಳೆ. ಹೌದಾ? ಹೇಳ್ತಾಳೆ. ಈಗ ಕಾವ್ಯ ನೋಡಿದ್ರೆ ರಾಖಿ ಪಾಕಿ ಕಟ್ಬಿಟ್ಟು ನನ್ಗೆ ಅಣ್ಣನ್ ತರ ನೀನ್ ಹಂಗೆ ಹಂಗೆ ಅಂತಾಳಲ್ಲ, ಮತ್ತೆ ಅಣ್ಣ ತಂಗಿ ಅದ್ ಹೆಂಗ್ ಮದ್ವೆ ಆಗ್ಬಿಡ್ತಾರೆ? ಬರೀ ಅರ್ಶಿನದ ದಾರ ಕಟ್ಟಿರೋದು, ರಾಖಿ ಅಲ್ಲ ಅದು, ಬರೀ ಅರ್ಶಿನದ ದಾರ ಓಕೆ, ಕಟ್ಟಿರೋದು. ಅರಿಶಿನದ ದಾರನೇ ಕಂಕಣದ ದಾರ ಮಾಡ್ಕೊಂತಾನ ಗಿಲ್ಲಿ ಅಂತ ಹೇಳ್ತಾ ಇದೀರಿ ನೀವು. ರಾಖಿ ಎಲ್ಲ ಕಟ್ಟಿಲ್ಲ ಅವಳು, ಬರೀ ಅರ್ಶಿನದ ದಾರ ಕಟ್ಟಿರೋದು. ಅವ್ರು ಹೇಳಿಕೆ ಕೊಟ್ಟವಳೆ, ಹಾ. ನೀವ್ ಇನ್ನಾದ್ರೆ ಮದ್ವೆ ಆಗ್ತೀನಿ ಅಂತ. ಇನ್ನೇ ಮದ್ವೆ ಹಾ, ಆಗಲ್ಲ ನಾನು. ಯಾವಾಗ? ಒಂದ್ ಎಪಿಸೈಡ್ ಆಗಿ ನೋಡ್ದು. ಹೌದಾ? ಹಾ 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 ಹಾ. ಓಕೆ, ಈಗ ರಕ್ಷಿತಾ ಶೆಟ್ಟಿ ಅಂತ ಮಂಗಳೂರು ಹುಡುಗಿ ಇದೆಯಲ್ಲ, ಆ ಹುಡುಗಿ ಬಗ್ಗೆ ಏನ್ ಅನ್ಸುತ್ತೆ? ಆಡ್ತಾಳೆ. ಹಾ, ಕನ್ನಡ ಸರಿಯಾಗಿ ಬರಲ್ಲ. ಹಾ, ಕನ್ನಡ ಸರಿಗ್ ಬರಲ್ಲ. ಬರಲ್ಲ. ಓಕೆ, ಈಗ ಆ ಹುಡುಗಿನ ಕನ್ನಡನೇ ಬರ್ದೇ ಇರೋ ಹುಡುಗಿನ ಯಾಕೆ ಕರ್ಕೊಂಡ್ರು ಅಂತ ಕೆಲವ್ರು ಹೇಳ್ತಾರೆ, ನಿಜಾನ? ಅದೇ ಕರ್ಕೊಂಡವ್ರ ಎಂಟರ್ಟೈನ್ಮೆಂಟ್ ಗೆ ಸುಮ್ನೆ ಇರ್ಬೇಕಲ್ಲ ಅಂತವ್ರು ಒಬ್ಬೊಬ್ರು. ಹಾ. ಒಂದ್ ಅಮ್ಮ ಇದ್ರಲ್ಲ, ಎಮ್ಮನ ಹೆಸ್ರೇನು? ಯಾರು? ಮಲ್ಲಮ್ಮ. ಮಲ್ಲಮ್ಮ. ಹಾ. ಅವ್ರನ್ನ ಕಳ್ಸಿದ್ರಲ್ಲ ಆಚೆಗೆ, ಹಾ. ಹಾಗೆ ಎಂಟರ್ಟೈನ್ಮೆಂಟ್ 2 ದಿವಸ ಬಿಟ್ಕೊಂಡು ಕಳಿಸ್ತಾರೆ. ಅಷ್ಟೇ. 2 ದಿನ. ಒಟ್ಟ ಈಗ ಕೆಲವ್ರು ಮಾತಾಡ್ತಾ ಇರೋದು ರಕ್ಷಿತಾ ಶೆಟ್ಟಿನೇ ಗೆಲ್ತಾಳೆ, ಈ ಸರಿ ಗಿಲ್ಲಿ ಗೆಲ್ಲಲ್ಲ, ರಕ್ಷಿತಾ ಶೆಟ್ಟಿ ಗೆಲ್ತಾರೆ ಇಲ್ಲ, ಅಂತ. ಗಿಲ್ಲಿನೇ ಗೆಲ್ಲದು. ಹಾ ಗಿಲ್ಲಿ 100% ಗಿಲ್ಲಿನೇ ಗೆಲ್ಲದು. ಹಾ ಹಾ ಹಾ. ಈಗ ಆ ಹುಡುಗಿ ಮಂಗಳೂರು ಸೈಡ್ ನವರೆಲ್ಲನ ಓಟ್ ಹಾಕ್ತಾರೆ ಅವ್ರಿಗೆ ಕನ್ನಡ ಬರಲ್ಲ, ಏನು ಬರಲ್ಲ, ಏನು ಗೆಲ್ಬೇಕು ಬಿಡ್ರಿ. ನಮ್ ಕನ್ನಡಕ್ಕೆ ಜಾಸ್ತಿ ಗಿಲ್ಲಿನೇ ಜಾಸ್ತಿ ಜನ vote ಹಾಕ್ತಾರೆ. ಅಲ್ಲ, ಈಗ ನೀವು ಕನ್ನಡ ಬರಲ್ಲ ಹುಡುಗಿಗೆ, ಆ ಹುಡುಗಿ ಏನಕ್ಕೆ ಗೆಲ್ಬೇಕು ಅಂತೀರಿ? ಕನ್ನಡ ಗೊತ್ತಿರೋರೆ ಕನ್ನಡ ಮಾತಾಡ್ತಾ ಇಲ್ವಲ್ಲ, ಇಂಗ್ಲಿಷ್ ನಲ್ಲಿ ಮಾತಾಡ್ತಾರಲ್ಲ, ಅದಕ್ಕೇನ್ ಹೇಳ್ತೀರಿ? ಗಿಲ್ಲಿ ಎಷ್ಟ್ ಚೆನ್ನಾಗ್ ಕನ್ನಡದಲ್ಲೇ ಮಾತಾಡೋದು ಗಿಲ್ಲಿ. ಅವ್ನು ಒಂದು ಇಂಗ್ಲಿಷ್ ವರ್ಡ್ ಯಾರನ್ನ ಮಾತಾಡಿದ್ರು ಬೈತಾನ ಅವನು. ಓಕೆ, ಹಳ್ಳಿ ಹಳ್ಳಿ ಭಾಷೆ. ಭಾಷೆನೇ ಅವನು, ಹಳ್ಳಿನೇ. ಹಾ ಹಾ ಹಾ. ಅಕ್ಕ, ಈಗ ಅಶ್ವಿನಿ ಗೌಡ ಅಂತ ಇದಾರಲ್ಲ, ಅವರು ನಾವು ಕನ್ನಡ ಪರ ಹೋರಾಟಗಾರರು ಅಂತ ಹೇಳ್ತಾರೆ. ಅವ್ರ ಬಾಯಲ್ಲೇ ಇಂಗ್ಲಿಷ್ ಬರ್ತಾ ಇರುತ್ತಲ್ಲ, ನಿಮ್ಗೆ ಏನ್ ಅನ್ಸುತ್ತಾಗ? ಮಾತಾಡ್ಕೊಳ್ಳಿ ತಗೊಳ್ರಿ. ಅವ್ರವ್ರ ಇಷ್ಟ ಬಂದಂಗ ಅವ್ರವ್ರು ಮಾತಾಡ್ಕೊಂತಾರೆ. ಅಷ್ಟೇ. ಹಾ, ಈಗ ಗಿಲ್ಲಿ ಗೆಲ್ಲಿಲ್ಲ ಅಂತಂದ್ರೆ ಕಾವ್ಯ ಮದ್ವೆ ಆಗಲ್ವಾ? ಮದ್ವೆ ಆಗಲ್ಲ. ಹಾ, ಇದೆಂತ ನ್ಯಾಯ? ಗೆದ್ರೆ ಮಾತ್ರ ಅಂತ ಅನ್ಬಿಟ್ಟು. ಗೆದ್ರೆ ಮಾತ್ರ ಆತೀನಿ ಅಂತ ಹೇಳಿ. ಅಲ್ಲ ನೋಡಿ, ಈಗ ಅದು ಮೋಸ ತಾನೆ. ಅದು 50 ಲಕ್ಷ ಬಂದ್ರೆ ಮದ್ವೆ ಆಗ್ತೀನಿ, ಇಲ್ಲಾಂದ್ರೆ ಇಲ್ಲ ಅಂತ ಅನ್ನೋದು ಮೋಸ ಅಲ್ವಾ? 50 ಲಕ್ಷ ಅಂತ ಅಲ್ಲ, ಹಾ. ಗ್ರೇಡು. 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 ಓಕೆ. ಹಾ ಹಾ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ಸ್ ಅಕ್ಕ, ಥ್ಯಾಂಕ್ಸ್. ರಿಷಾ ಗಿಲ್ಲಿಗೆ ಹೊಡೆದ್ರು. ಹಾ, ಅಮ್ಮ ಹೊಡಿತಲ್ಲ. ಹೊಡೆಯೋದು ಅದೆಲ್ಲ ಟಾಸ್ಕ್ ಅಲ್ಲೆಲ್ಲ ಇದ್ದಿದ್ದೆ ಬಿಡ್ರಿ. ಹೊಡಿಯೋದೆಲ್ಲ ಇದೆ. ಟಾಸ್ಕ್ ಅಲ್ಲೆಲ್ಲ ಇತ್ತು. ಹೊರ್ಗಡೆ ಕಳಿಸ್ಬೇಕು ಅಂತ ಇದ್ರಲ್ಲ ಜನ. ಹೊರಗಡೆ ಕಳ್ಸ. ಗಿಲ್ಲಿನ ಇಲ್ಲ. ಹಾ ವಿಷಯನಾ? ಹಾ. ಗಿಲ್ಲಿ ಅಂತ ಅನ್ಬೇಕು ತಾನೆ, ಅಕ್ಕ ಈಗ ಹೇಳಿರ ಸರಿ. ಎಸ್, ಥ್ಯಾಂಕ್ಸ್ ಅಕ್ಕ, ಥ್ಯಾಂಕ್ ಯು ಸೊ ಮಚ್. Thank you. ನಡೀರಿ.